ರೀತಿಯಲ್ಲೇ ಯಾಕೆ ನಡೆಸಬಾರ್ದು ಅದನ್ನು ಅನ್ನುವಂಥ ಒಂದು ಮೂಮೆಂಟನ್ನು ಇಲ್ಲಿ ಆಗಬೇಕಾಗ್ಯದ. ಯಾಕಂದರೆ ಎಲ್ಲಿವರೆಗೆ ಇದಂತ ಸತ್ಯನ ಹೋರಾಟ ಮಾಡೋದಿಲ್ಲ, ಕೇಳುವುದಿಲ್ಲ, ಮಾಡೋದಿಲ್ಲ ಅಂದ್ರೆ ಅಲ್ಲಿವರೆಗೆ ಪರಿಹಾರಗಳು ಸಿಗುವುದಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ನಾವಿದ್ದಂಥವ್ರ ಭಾಳ ಎಚ್ಚರಿಕೆಯಿಂದ ಈ ವಿಷಯದ ಬಗ್ಗೆ ವಿಚಾರ ಮಾಡಬೇಕಾಗ್ಯದ. ಏನಪ್ಪ ಅಂತಂದ್ರೆ KPC ಇದನ್ನು ಬದಲಾವಣೆ ಮಾಡಬೇಕಾಗಿತ್ತು. ನಾವು ಬೇಡಿಕೆ ಇಡ್ತಾ ಇದ್ದೀವಿ, ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾಳೆಯಿಂದೇನೋ KPC ವಿರೋಧವಾಗಿ ಬದಲಾವಣೆ ಆಗಲಿ ಅಂತ ಅಲ್ಲಿ ಅಂತ ಅಕ್ರಮಗಳ ತನಿಖೆನೂ ಆಗಲಿ. ಇನ್ನೊಂದು ಇಲ್ಲಿ ಭಾಳ ಮಹತ್ವದ ರೀ, ಇಲ್ಲಿ ನೀವು ಸಾಕಷ್ಟು ನೋಡ್ತಾ ಇದ್ದೀರಿ, ಲೋಕಾಯುಕ್ತದಿಂದ ಸಾಕಷ್ಟು ಜನ ಪಾಪ ನಮ್ಮ ಲೋಕಾಯುಕ್ತರು ಈ ಒಂದು ಭ್ರಷ್ಟ ಅಧಿಕಾರಿಗಳ ಶಿಕ್ಷೆ ಕೊಡುವಂಥದ್ದನ್ನು ಅವ್ರ ಕೈಲಿಡುವಂಥದ್ದು. ಅಂದರೆ ಈಗ ಶಿಕ್ಷೆ ಆಗ್ತಾ ಇಲ್ಲ, ಹಿಡಿತಾ ಇರ್ತಾರೆ, ಮಾಡ್ತಾರೆ, ಕಳಿಸ್ತಾರೆ, ಎಲ್ಲೋ ಒಬ್ಬರದ್ದು ಆಗಿರ್ಬೋದು. ಆದರೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ತಿಮಿಗಳು ತಪ್ಪಿಸ್ಕೊಂಡು ಹೋಗುವಂಥದ್ದು. ಹೀಗಾಗಿ ಅಧಿಕಾರಿಗಳಿಗೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಹೆಂಗಾದ್ರೂ ನಾವು ಉಳಿಸ್ತಾರೆ ಬಿಡ್ರಿ ಯಾಕೆ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ ಬೆಳೆದ್ಬಿಟ್ಟದ. ಹೌದು, ನಾವು ಉಳಿತೀವಿ ಯಾಕಂದ್ರೆ ಅಂಥದ್ದು ಏನೋ ಒಂದಿಷ್ಟು ಕೊಡೋದು ಬಂದ್ರೆ 5 ಹೆಚ್ಚು ಕೊಡೋನು ಉಳಿತೀವಿ ನಾವು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ ಬಂದುಬಿಟ್ಟದು. ಇದು ಪರಿಹಾರ ಆಗೋದು ಹೆಂಗೆ ಅಂತೇಳಿ ಇದು ಆಗಬೇಕಾಗಿದ್ರೆ ಮಿನಿಮಮ್ ಕೆಲವು ಜನಕ್ಕಾದ್ರೂ ಶಿಕ್ಷೆ ಆಗಲೇಬೇಕದು. ಮಿನಿಮಮ್ ಅನ್ನೋಕ್ಕಿಂತ ಮ್ಯಾಕ್ಸಿಮಮ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಯ್ತಪ್ಪ ಆಗ್ತದೆ. ಅವ್ರ ಆಸ್ತಿ ಕಸ್ಕೊಳ್ಳೋದು ಮತ್ತೇನು ಏನು ಕಾನೂನು ನೆಲೆಗಟ್ಟಿನಲ್ಲಿ ಏನು ಸಾಧ್ಯದ ಅದು ಮಾಡುವಂಥದ್ದು. ಯಾಕಂದ್ರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟಿರ್ತಾರೆ ನಮ್ಮ ಲೋಕಾಯುಕ್ತರು, ಹುಡುಕಿ ತೆಗೆದ ತೋಳಪ್ಪ ಅಂತೇಳಿ ಇದರಿಂದ ಅವು ಎಲ್ಲ ನೋಡ್ತೀವಿ ನಾವು. ಕೋಟಿ ಗಂಟೆ ದುಡ್ಡನ್ನು